ಒಂದ್ ಕಡೆ ಒಳ್ಳೆ ವಿದ್ಯಾಭ್ಯಾಸನ ಕೊಡ್ತಾರೆ. ನಮ್ಮ ತಾಲೂಕಿನಲ್ಲಿ 82% ಲಿಟ್ರಸಿ ಇದೆ. ಬಹಳ ಖುಷಿ. ಬಹುಶಃ ಈ ಜಿಲ್ಲೆಯ ರಾಜ್ಯದ ಯಾವ ತಾಲೂಕು ಇಲ್ಲ ಅಂತ ನಾವು ಭಾವಿಸಿದ್ದೇವೆ. 82% ಇನ್ ಕಂಪೇರ್ ಟು ಉತ್ತರ ಇಂಡಿಯಾ, ಉತ್ತರ ಕರ್ನಾಟಕ ಟಾಪ್ ಇದೆ ಲಿಸ್ಟ್ ಅಂತ ನನ್ನ ಭಾವನೆ ಇದೆ. ಹಾಗಾಗಿ ಜೊತೆಗೆ ಅದೇ ರೀತಿ ತಾವು ಸಹ ದೈಹಿಕವಾಗಿ ಮಕ್ಕಳನ್ನ ಪುನರ್ವಸಕ್ಕಂಥದ್ದು ಬಹಳ ಮುಖ್ಯ. ನಾವೆಲ್ಲರೂ ಆ ಕೆಲಸನ ಮಾಡ್ತಾ ಇದ್ದೇವೆ. ತುಂಬಾ ಸಂತೋಷ. ನಮ್ಮಲ್ಲಿ ಮನೆಗಳ ಸನ್ಮಾನ ಮಾಡಿ ಸೋಮವಾರ ಗ್ಯಾಂಡ್ ಬಾಲ್ ನಲ್ಲಿ ರಾಜ್ಯ ಮಟ್ಟಿಗೆ ಹೋಗುವಂತ ವಿದ್ಯಾರ್ಥಿಗಳನ್ನ ನಾವು ಸನ್ಮಾನ ಮಾಡಿದ್ವಿ. ತುಂಬಾ ಸಂತೋಷ. ಇದು ಬಹುಶಃ ತಮ್ಮ ದೈಹಿಕ ಶಿಕ್ಷಣಕ್ಕೆ ಸಲ್ತಕ್ಕಂಥ ಗೌರವ ಅಂತ ನಾವು ಭಾವಿಸ್ತೇವೆ. ಹಾಗಾಗಿ ನಿಮ್ಮ ಶ್ರಮ, ನಿಮ್ಮ ಟ್ಯಾಲೆಂಟ್ಸ್ ಬಳಸಿ ರಾಷ್ಟ್ರ ಮಟ್ಟದಲ್ಲಿ, ಆಲ್ ಇಂಡಿಯಾ ಲೆವೆಲ್ನಲ್ಲಿ ಗೆದ್ದು ಬಂದಿದ್ದರು ಮಕ್ಕಳನ್ನ ಮತ್ತೊಮ್ಮೆ ಅಭಿನಂದಿಸಿ ತಮಗೆಲ್ಲ ಶುಭಾಗಲಿ ಅಂತ ಆದೇಶಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದ. ಮನೆಯವರು ಸೇರಿಸ್ತಿರ್ಲಿಲ್ಲ ಅವಾಗ. ಕುಷ್ಠರೋಗಿಗಳಿಗೆ ಮನೆಯವರು ಸೇರಿಸ್ತಿರ್ಲಿಲ್ಲ. ಭಿಕ್ಷೆ ಬಿಡಕ್ಕೆ ಬಿಡೋರು, ಇಲ್ಲ ಜಾತ್ರೆಗಳು ಮಿಷ್ಟಾನ್ನ ಬಿಡೋರು, ಅಥವಾ ಹೊರಗಡೆ ಊರಿಂದ ಹಾಕೋರು. ಅಂಥ ಸಂದರ್ಭದ ಸಮೇತ ಮದರ್ ತೆರೇಸಾ ಗಾಂಧೀಜಿಯವರು ಅವ್ರಿಗೋಸ್ಕರ ಅವ್ರ ಕೈಯಿಂದ ಸ್ವಚ್ಛ ಮಾಡಿ, ಅವಾಗಿನ್ನೂ ಗ್ಲೌಸ್ ಎಲ್ಲ ಬರ್ತಿರಲಿಲ್ಲ, ಗ್ಲೌಸು ಪ್ಯಾಡ್ ಅವೆಲ್ಲ ಬರ್ತಿರಲಿಲ್ಲ. ಅವಾಗ ಬರೇ ಕೈಯಲ್ಲಿ ನೀರಾಗಿ ತೊಳೆದ್ಬಿಟ್ಟು ಸೇವೆ ಮಾಡಿರೋರು. ಅಂಥ ಸೇವೆ ನೆನಪು ಮಾಡಿದರು. ಹಾಗಾಗಿ ಈಗ ಕುಷ್ಠರೋಗ ಸಂಖ್ಯೆ ಕಡಿಮೆ ಆಗಿದೆ. ಯಾಕಂದರೆ ಜನಗಳು ಅರಿವು ಬಿಡಿದೆ. ಯಾರವ್ರು ಬಚ್ಚೆ ಸಮೇತ ಬಂದು ತೋರಿಸ್ಕೊತಾರೆ ಯಾರು. ಹಾಗಾಗಿ ಕುಷ್ಠರೋಗ ತುಂಬ ಕಡಿಮೆ ಆಗಿದೆ. ಯಾಕಂದರೆ ಈಗ ಆರೋಗ್ಯ ಇಂಪ್ರೂವ್ ಆಗಿದೆ. ಇದು ಸ್ವಚ್ಛತೆ ಅಂದರೆ ಮೊದಲು ನಾನು ಸುಮಾರು 34 ವರ್ಷದಿಂದ ವಾರಕ್ಕೊಂದ್ಸಲ ಸ್ನಾನ ಮಾಡೋರು ರೈತರು. ಅವಾಗ ನೀರು ಏನೋ ಅವಾಗ ನಾವು ಅವಾಗೇನು ತಿಂಗಳು ಸ್ನಾನ ಮಾಡೋರು. ಶನಿವಾರ ದಿನ ಸ್ನಾನ ಮಾಡ್ತೀನಪ್ಪ ಅನ್ನೋರು. ಕೆಲವರು ಇಲ್ಲಪ್ಪ ಹಬ್ಬದಾಗ ವರ್ಷಕ್ಕೆ ಹಾಕಿ ಸ್ನಾನ ಮಾಡ್ತೀನಪ್ಪ. ಈಗ ಹಂಗೇನಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಪ್ರತಿದಿನ ಆಲ್ಮೋಸ್ಟ್ ಸ್ನಾನ ಮಾಡ್ತಾರೆ. ಅಟ್ಲೀಸ್ಟ್ ದಿನ ಬಿಡದ ಸ್ನಾನ ಮಾಡ್ತಾರೆ. ಬೈಕ್ ಸ್ವಚ್ಛತೆ ಇದೆ ಈಗ. ಆಮೇಲೆ ಜೊತೆಗೆ ಆಮೇಲೆ ಜೊತೆಗೆ ಎಲ್ಲರೂ ನೋಡ್ಕೊಂತೀರ. ನೀವೆಲ್ಲ ಟಿ ವಿ ನೋಡ್ತಿರ್ತೀರ, ಅಥವಾ ರೇಡಿಯೋ ಕೇಳ್ತೀರಾ, ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರ್ ಹೇಳ್ತಿರ್ತಾರೆ, ಇವೆಲ್ಲ ಮ್ಯಾಟ್ರ್ ನೋಡ್ತಿರ್ತೀರ. ಮಚ್ಚೆ ಇರ್ಬೋದೇನಪ್ಪ ತೋರ್ಸೋಣ. ಹೆಂಗೆ ನಿಮ್ಗೆ ಜಾಗೃತಿ ಮೂಡಿದೆ. ಆ ಜಾಗೃತಿ ಇನ್ನೂ ಮೂಡಬೇಕು. ನಿಮ್ಮ ಹಿರಿಯರಲ್ಲಿ, ನಿಮ್ಮ ತಂದೆ ತಾಯಿಗಳಲ್ಲಿ ಯಾರಾದ್ರೂ ಆ ಥರ ಮಚ್ಚೆಗಳಿದ್ರೆ, ಕೆಲವರು ಏನಾದರೂ 190% ಉಳ್ಕಡ್ಡಿ ಮಚ್ಚೆ ಇರ್ತವೆ. ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಫಂಗಲ್ ಇನ್ಫೆಕ್ಷನ್ ಉಳ್ಕಡ್ಡಿ ಇರ್ತವೆ ಜಾಸ್ತಿ. 100ಕ್ಕೆ ಯಾವುದೇ ಒಂದು ಮಚ್ಚೆ ಇರೋ ಸಮೇತ 199% ಉಳ್ಕಡ್ಡಿ ಮಚ್ಚೆ ಇರ್ತವೆ. ಅದು ಚಿಕಿತ್ಸೆ ತಗೋಬೋದು. ಅದು ಕುಷ್ಠರೋಗ ಅಲ್ಲ. ಕುಷ್ಠರೋಗ ಅಂದರೆ ಯಾವುದೇ ನೀವು ಒಂದು ಮಚ್ಚೆ ಇದ್ದಾಗ ಅದು ಅಲ್ಲಿ ಉಗುರಿರಲ್ಲ ನೋಡಿ, ಕೂದಿರಲ್ಲ ಇಲ್ಲಿ.